ಜನರ ಲೂಟಿ ಆಗ್ತಾ ಇದೆ. ಇದು ಆರ್ಗಾನಿಕ್ ಅಂತಾರಲ್ಲ, ಇದು ನೀವು ಬೆಳೆದಿರೋ ಬೆಳೆ ಹಾಕದ? ಬೆಳೆದಿರೋದೇ, ಯಾರು ಬೆಳೆದಿರೋದು ಅಷ್ಟು ಹಾಕ್ತಾರೆ, ಕೊಂಡ್ಕೊಂಡು ಹೋಗ್ತಾರೆ ಶೆಪ್ಪೆನ. ಅಲ್ಲ ಸರ್, ಈಗ ಯೂರಿಯಾ ನಾವೇನ್ ತಗೋತೀವಿ ಹಂಗೆ ಅವರು ತಗೊಂತಾರೆ. ಯೂರಿಯಾ ಎಲ್ಲದೂ ಹಾಕಿದವ್ರು ಹಾಕ್ತಾರೆ, ಒಟ್ಟಲ್ಲಿ ಅವ್ರು ಹೇಳೋದಾಗತ್ತೆ ಹೇಳ್ತಾರೆ ಕೊಟ್ಟು. ಯೂರಿಯಾ ಗೊಬ್ಬರ ಅಂತ ನೀವು ಮೇವು ಬೆಳೆಯಕ್ಕೆ ಎಲ್ಲಿ ಮಾಡೋಕ್ಕಾಗ್ತದೆ? ನೀವೆಲ್ಲ ಹಾಕಿದ್ರೆ ನಾವು ಹಾಕೇ ಬೆಳಿತೀವಿ. ಇದು ಮೇವಲ್ಲ, ಇದು ನೀವೇ ಮಾಡ್ಕೋತೀರಾ? ಬೇರೆಯವ್ರು ಬೆಳೆದಿರ್ತಾರಲ್ಲ, ಗಣಸಿ ಹತ್ರ, ಒಳ್ಳೆ ನರಸೀಪುರ ಆ ಕಡೆಯಿಂದ ತಂದು ಹಾಕ್ತಾರೆ. ಹಾಸನದಿಂದ ಬಂದಿದೆ. ಎಲ್ಲಿ ಬೇಕಾದ್ರೆ ತಗೋದು. ಇವಾಗ ಮೈಸೂರಿಂದ ಹೊಡ್ಸಿರೋದು ಲಾರಿಲಿ 15 ಟನ್ ನೆನ್ನೆ ಲಾರಿ ಸುರ್ತಾ ಇರೋದು. ಅದಕ್ಕೆ ಮೇವು ಸುರ್ತಾ ಇರೋದು. ಆರ್ಗ್ಯಾನಿಕ್ ಮಾಡಕ್ಕಾಗತ್ತಾ? ಈಗ ನೀವು ರೈತ ಆಗಿ ನಾನು ಹೇಳೋದು ಅಂದ್ರೆ ಏನ್ ಮಾಡ್ತೀರಿ ಮೇಡಮ್, ಈಗ ನಮ್ದಾಗಿ ಮಾಡ್ತೀವಿ, ಈಗ ಹೊರಗಡೆಯಿಂದ ತರೋದನ್ನ ಮಾಡಕ್ಕಾಗಲ್ವಲ್ಲ. ಅದಕ್ಕೆ ನನ್ನ ಹತ್ರನೇ ಸ್ವಂತ, ನಾನು ಆರೋಗ್ಯ ಡೈರಿ ಇರೋದು ನನ್ನ ಹತ್ರ. ನನ್ನ ಸಂತೋಷ್ ಬೂಸ ಹಾಕ್ಬಿಟ್ಟು ಇವ್ರು ಹಾಲು ಹಾಕ್ತಾರೆ, ಇವ್ರಿಗೆ ಹಾಲು ಹಾಕ್ತಾರೆ. ಬೂಸ ಅಂಗಡಿಯಿಂದ ತಂದಿರೋದು, ಮೇವು ಬೇರೆಲ್ಲಿಂದಲೋ ತಂದಿದ್ದು, ಮತ್ತೆ ಹೇಗೆ ಹಾಲು ಆರ್ಗ್ಯಾನಿಕ್ ಆಗುತ್ತೆ? ನೋಡಿ, ಆರ್ಗ್ಯಾನಿಕ್ ಹಾಲು ಅಂತ ಹೇಳ್ಕೊಂಡು ರೈತರಿಂದ ತಗೊಂಡು ಅದನ್ನ ಇವರು ಮಾರಾಟ ಮಾಡ್ತಾರೆ. ನಿಮ್ಗೆ ಆರ್ಗ್ಯಾನಿಕ್ ಹಾಲು ಅಂತ ಏನಾದ್ರು ಆಗುತ್ತಾ? ನೀವು ಮಾಡ್ತೀರಾ? ಇಲ್ಲ ಇಲ್ಲಿ ಯಾರು ಮಾಡ್ತಾ ಇಲ್ಲ ಅದನ್ನು. ಇಲ್ಲಿ ಯಾರು ಇನ್ನೂ ಆ ಥರ ಅಭ್ಯಾಸ ಇನ್ನೂ ಯಾರು ಇಟ್ಕೊಂಡಲ್ಲ. ಅಲ್ಲ, ಫರ್ಟಿಲೈಸರ್ ಹಾಕಿಲ್ಲ ಅಂದರೆ ಆ ಮೇವೇ ಹುಟ್ಟಲ್ಲ, ಎಲ್ಲ ಅದಕ್ಕೆ ಅಡಿಟ್ ಆಗಿ ಬಂದಿದೆ, ಭೂಮಿನ ಅಡಿಟ್ ಆಗಿ ಬಂದಿದೆ. ಏನು ಮಾಡೋಂಗಿಲ್ಲ. ಒಂದಿಷ್ಟು ಅದು ಯೂರಿಯಾ ಗೊಬ್ಬರ ಹಾಕಿಲ್ಲ ಅಂದರೆ ನೀವು ಮನೆ ಗೊಬ್ಬರ ಎಷ್ಟು ಹಾಕಿದ್ರೆ ಅದು ಹುಟ್ಟದೇ ಇಲ್ಲ. ಅದು ಸುಮ್ಮನೆ ಆರ್ಗ್ಯಾನಿಕ್ ಅಂತ ಕೊಡ್ತಿರೋದು. ಅವ್ರೇನು ಎಕ್ಸ್ಟ್ರಾ ಬೆಳಿತಾವ್ರ? ಅದೇ ಇದೇ ರೈತರು ಯಾರು 7-8 ಹೊತ್ತು ಸಾಕ್ಕೊಂಡವ್ರೆ, ಅವ್ರಿಗೆ ಮನೆ ತಕ ಬಂದು ತಗೊಂಡು ಹೋಗ್ತಾರೆ, ಅವರು ಇದೆಲ್ಲ ಹಾಕ್ತಾರೆ. ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತ. ತಗೊಂಬಂದ ರಸಗೊಬ್ಬರದ ಇದನ್ನ ತಂದ್ಬಿಟ್ಟು ಎಲ್ಲರಿಗೂ ಫೇಕ್ ಮಾಡ್ತಿದ್ದಾರೆ. ಪ್ರತಿಯೊಂದೂ ಮೋಸ. ಆರ್ಗ್ಯಾನಿಕ್ ಆಯಿತು. ಆರ್ಗ್ಯಾನಿಕ್ ತರಕಾರಿ ಎಲ್ಲ ವೆಜಿಟೇಬಲ್ಸು ಎಲ್ಲನೂ ಇರೋದು, ಎಲ್ಲ ಆಲ್ ಐಟಮ್ಸ್. ಅದಕ್ಕೆ ಮಾತ್ರ ದುಡ್ಡು ಲೇಬಲ್ಗೆ. ಅವ್ರು ಮಾರೋದು ಮಾತ್ರ 30 ರೂಪಾಯಿ 20 ರೂಪಾಯಿ ಮೊಟ್ಟೆ, ಒಂದು ಮೊಟ್ಟೆ. ಇಲ್ಲ, ಒಂದು ಎಳ್ನೀರು ಬಂದು 280-180 ತನಕ ಮಾರ್ತಾರೆ ಏರ್ಪೋರ್ಟಲ್ಲಿ. ನಮ್ಮ ಹತ್ರಲೇ ತಗೊಂಡೋದು. ಬಟ್ ಅವ್ರು ಮಾತ್ರ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು, ಎಲ್ಲವೂ ವಿಷಯ ಆಗಿದೆ. ನೀನು ಆರ್ಗ್ಯಾನಿಕ್ ಅನ್ನೋ ಸ್ಟಿಕ್ಕರ್ ಇಟ್ಕೊಂಡು 40 ರೂಪಾಯಿ ರೈತನಿಗೆ ಕೊಟ್ಟು ಅಲ್ಲಿ ನೀವು 200 ರೂಪಾಯಿ ನಮ್ಮಂತ ಗ್ರಾಹಕರಿಗೆ ಮಾರಿ ನೀನು ಹಣ ಮಾಡಿಕೊಂಡು ಯಾವುದನ್ನು ಉದ್ಧಾರ ಮಾಡಬೇಕಾಗಿಲ್ಲ. ನೀನು ಅಷ್ಟು ತಾಕತ್ತಿದ್ದಿದ್ರೆ ಆರ್ಗ್ಯಾನಿಕ್ ಅಂತ ಸ್ಟಿಕ್ಕರ್ ಹಾಕಿ ರೈತನಿಗೆ 100 ರೂಪಾಯಿ ಕೊಡು, ಆವಾಗ ಅದನ್ನು ಸತ್ಯ ಅಂತ ಹೇಳು. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ, ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನಮಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಯಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ 1 ರೂಪಾಯಿ ಅಂದ್ರೆ ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ವಿಜಯ ಟೈಮ್ಸ್ ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.